ನಮಸ್ಕಾರ ರೀ ಎಲ್ಲರಿಗೂ. ಈ ದಿವಸ ಪಾಲಕ್ ಪಲಾವ್ ಹೆಂಗೆ ಮಾಡೋದತ್ ನೋಡೋಣ ಬರ್ರಿ. ದಿನಾಲೂ ಒಂದೇ ಥರ ರೈಸ್ ಮಾಡಿದ್ರೆ ನಿಮಗೆ ಬೇಜಾರಾಗಿದ್ದರೆ ಇದನ್ನು ಒಂದು ಸತಿ ಟ್ರೈ ಮಾಡಿರಿ. ಈಗ ಪಾಲಕ್ ಪಲಾವ್ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಬರ್ರಿ. 1 ಕಪ್ ಅಷ್ಟು ವಟಾಣೆ, 2-3 ಏಲಕ್ಕಿ, 1 ಚಕ್ರ ಮಗ್ಗಿ, 3-4 ಹೆಂಚಿದ ಗೋಡಂಬಿ, 5-6 ಲವಂಗಗಳು, 1-2 ಪೀಸ್ ದಾಲ್ಚಿನ್ನಿ, ಪಲಾವ್ ಎಲೆ, 3 ಪೀಸ್ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಕಪ್ ಪಾಲಕ್ ಸೊಪ್ಪು, 1 ಬಟಾಟೆ, 1 ಕ್ಯಾಪ್ಸಿಕಮ್, 2 ಈರುಳ್ಳಿ, 1 ಟೊಮ್ಯಾಟೊ, 1 ಗ್ಲಾಸ್ ಅಷ್ಟು ಜೀರಾ ಅಕ್ಕಿ. ಈಗ ಹೇಗೆ ಮಾಡೋದಲ್ಲಿ ಹಾಕಿರುವ ಅಕ್ಕಿಯನ್ನು ಒಂದು ಬೋಗಣಿ ತಗೊಂಡು ಅದರಲ್ಲಿ ತೊಳೆದುಕೊಳ್ಳಬೇಕು. ನಂತರ ನೀರನ್ನು ಬಸಿದುಕೊಳ್ಳಬೇಕು. ಇದೇ ಥರ 2 ಸಾರಿ ಮಾಡಿ ಅಕ್ಕಿಯನ್ನು ಸರಿಯಾಗಿ ತೊಳ್ಕೋಬೇಕು. ನಂತರ ಒಂದು ಬೋಗಣಿಯಲ್ಲಿ ಪಾಲಕ್ ಸೊಪ್ಪನ್ನು ಹಾಕಿ ತೊಳೆದುಕೊಳ್ಳಬೇಕು. ನಂತರ ನೀರನ್ನು ಬೆಸೆಯಬೇಕು. ಅದನ್ನು ಒಂದು ಬೋಗಣಿಯಲ್ಲಿ ಹಾಕಿ ಸ್ಟೋವ್ನಲ್ಲಿ ಇಡಬೇಕು. ನೀರನ್ನು ಹಾಕಿ ಕುದಿಸ್ಕೊಳ್ಬೇಕು. ಪಾಲಕ್ ಸೊಪ್ಪು ಪೂರ್ತಿ ಕುದ್ದ ನಂತರ ಹೊರಗಡೆ ತೆಗೆದ ನಂತರ ಮಿಕ್ಸರ್ ಜಾರಿಗೆ ಹಾಕಬೇಕು. ಪಾಲಕ್ನಲ್ಲಿ ಹಸಿ ವಾಸನೆ ಹೋಗಲು ನಾವು ಈ ಥರ ಕುದಿಸಿಕೊಂಡಿದ್ದೇವೆ. ಎರಡು ಮೂರು ಸಲ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿ ಪಾಲಕ್ ಪೂರ ಪೇಸ್ಟ್ ಆಗಿರೋ ಥರ ನೋಡ್ಕೋಬೇಕು. ನೋಡ್ರಿ, ಈ ಥರ ಗ್ರೀನ್ ಆಗಿ ಪೇಸ್ಟ್ ಆಗಿದೆ. ಒಂದು ಕುಕ್ಕರ್ನಲ್ಲಿ ಅಗತ್ಯ ತಕ್ಕಷ್ಟು ಅಡುಗೆ ಎಣ್ಣೆ ಹಾಕಿಕೊಂಡು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲಿ ಎಣ್ಣೆ ಕಾದ ಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ನಂತರ ಅದರಲ್ಲಿ ಚಕ್ರ ಮಗ್ಗಿ ಹಾಕಿ ಮತ್ತು ಲವಂಗ, ಗೋಡಂಬಿ ಎಲ್ಲವನ್ನು ಸರಿಯಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ಳಬೇಕು. ಈ ಥರ ಮೇಲೆ ಕೆಳಗೆ ಮಾಡಿ ಸರಿಯಾಗಿ ಹುರಿದುಕೊಳ್ಬೇಕು. ಆಮೇಲೆ ಸ್ವಲ್ಪ ಜಿಂಜರ್ ಪೇಸ್ಟನ್ನು ಹಾಕಬೇಕು. ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಆದ ನಂತರ ಅದರಲ್ಲಿ ಹೆಂಚಿದ ಈರುಳ್ಳಿಯನ್ನು ಹಾಕಬೇಕು. ಆಮೇಲೆ ಹೆರಚಿಕೊಂಡಿದ್ದ ಕ್ಯಾಪ್ಸಿಕಮ್ಮನ್ನು ಹಾಕಬೇಕು. ಆಮೇಲೆ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಹೆರಚಿಕೊಂಡಿದ್ದ ಹಸಿಮೆಣಸಿನ್ಕಾಯಿ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳಬೇಕು. ಆಮೇಲೆ ಬಟಾಟೆ ಹಾಕಬೇಕು. ಆಮೇಲೆ ಸ್ವಲ್ಪ ಟೊಮ್ಯಾಟೊ ಮಿಕ್ಸ್ ಮಾಡಬೇಕು. ಆಮೇಲೆ ನಾವು ಮಿಕ್ಸರ್ ಹಾಕಿಕೊಂಡಿದ್ದ ಪಲಾವ್ ಪೇಸ್ಟನ್ನು ಹಾಕಬೇಕು. ಮತ್ತು ವಟಾಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈ ಥರ ಸರಿಯಾಗಿ ಎಲ್ಲ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಎಲ್ಲವನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ಸೆಕೆಂಡ್ ವೇಟ್ ಮಾಡಿ ಆಮೇಲೆ ನಾವು ನೆನೆಸಿಕೊಂಡಿದ್ದ ಅಕ್ಕಿಯನ್ನು ಹಾಕಬೇಕು. ನೋಡ್ರಿ, ಈ ಥರ ಎಲ್ಲ ಅಕ್ಕಿಯನ್ನು ಕುಕ್ಕರ್ನಲ್ಲಿ ಹಾಕ್ಕೊಳ್ಬೇಕು. ಆಮೇಲೆ ಮಿಕ್ಸ್ ಮಾಡಿಕೊಳ್ಳಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಮೇಲೆ ಕೆಳಗೆ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಬೇಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕಿಕೊಳ್ಳಬೇಕು. ಆಮೇಲೆ ಕುಕ್ಕರ್ನಲ್ಲಿ 3 ವಿಸಲ್ ಹಾಕಿಸ್ಬೇಕು. 3 ವಿಸಲ್ ಆದಮೇಲೆ ನಾವು ತೆಗೆದಿದ್ದೇವೆ. ಅದು ಯಾವ ಥರ ಆಗಿದೆ ನೋಡ್ರಿ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಳ್ಳಬೇಕು. ಪಾಲಕ್ ಪಲಾವನ್ನ ಮೇಲೆ ಕೆಳಗೆ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಬೇಕು. ಇದನ್ನು ನಮ್ಮವ್ವ ಮಾಡಿದ್ದು, ಆದರೆ ನಾನು ಇದಕ್ಕೆ ವಾಯ್ಸ್ ಕೊಟ್ಟಿದ್ದೇನೆ. ಧನ್ಯವಾದಗಳು. ಇದೇ ರೀತಿ ಹೊಸ ಹೊಸ ಅಡುಗೆಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿ.
ಥ್ಯಾಂಕ್ ಯು.